Hi guys, welcome back to my channel Quiz Creations. ವಿಡಿಯೋದಲ್ಲಿ ನಾವು ಡೋರಿಗೆ ಟ್ಯಾಸಲ್ಸ್ ಅಥವಾ ಲಡ್ಕನ್ನ ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಇದಕ್ಕೆ ನಾನು ಇಲ್ಲಿ 4x4 ಇಂಚಸ್ ಅದು ತೊಗೊಳ್ಬೋದು ಅಥವಾ 3x3 ಇಂಚಸ್ ಅನ್ನು ನೀವು ತೊಗೊಳ್ಬೋದು. ಸೊ ಸ್ಕ್ವೇರ್ ಆಗಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಬಟ್ಟೆನ. ನೀವು ಮ್ಯಾಚಿಂಗ್ ಆದರೂ ಮಾಡ್ಕೋಬೋದು ಅಥವಾ ಮಿಸ್ ಮ್ಯಾಚ್ ಆದರೂ ಮಾಡಿಕೊಂಡು ನೀವು ಲಡ್ಕನ್ನ ಅಥವಾ ಟ್ಯಾಸಲ್ ಅಂತಾರಲ್ಲ, ಸೊ ಅದನ್ನು ನೀವು ಮಾಡ್ಕೋಬೋದು. ಸೊ ಆ ಡೋರಿನ ಹೇಗೆ ನಾವು ಹೊಲ್ಕೋಬೇಕು ಅನ್ನೋದು ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ ಅದನ್ನು ನೋಡ್ಕೋಬೋದು ನೀವು. ಇವಾಗ ನಾನಿಲ್ಲಿ 3x3ನ ಮಡ್ಚ್ಕೊಂಡು ಕಟ್ ಮಾಡಿಕೊಂಡು ಇವಾಗ ಟ್ರಯಾಂಗಲ್ ಶೇಪಲ್ಲಿ ನಾವು ಇದನ್ನು ಮಡ್ಚ್ಕೋಬೇಕಾಗತ್ತೆ. ಸೊ ಕ್ಲೋಸ್ ಆಗಿರುತ್ತಲ್ವ ಆ ಪಾರ್ಟನ್ನ ನಾವು ಹಿಂದೆ ಇಟ್ಕೊಳ್ಬೇಕಾಗತ್ತೆ. ನಾವೇನು ಮಡ್ಚಿರ್ತೀವಲ್ಲ ಎಡ್ಜು, ಸೊ ಅದನ್ನು ಮುಂದೆ ಇಟ್ಕೊಂಡು ಡೋರಿ ಥ್ರೆಡ್ನ ಅಲ್ಲಿ ಇಟ್ಬಿಟ್ಟು ನಾವು ಸ್ಟಿಚಿಂಗ್ ಮಾಡಬೇಕಾಗತ್ತೆ. ಸೊ ನಾವು ಹಿಂದೆ ಮಡ್ಚಿದ್ರೆ ನಾವು ಏನಕ್ಕೆ ಹಿಂದೆ ಮಾಡಬೇಕು ಅಂತ ಅಂದರೆ, ನಾವು ಅದನ್ನು ಉಲ್ಟಾ ಮಾಡಿದಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಾವು ಅದು ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಮಡ್ಚಿರೋದನ್ನು ಹಿಂದೆ ಇಟ್ಬಿಟ್ಟು ನಾವು ಥ್ರೆಡ್ ಎಡ್ಜಸ್ ಇರುತ್ತಲ್ವ ಅದನ್ನು ಮುಂದೆ ಇಟ್ಟು ಡೋರಿ ಥ್ರೆಡ್ನ ಇಟ್ಬಿಟ್ಟು ಹೊಲಿಯೋದ್ರಿಂದ ಫಿನಿಶಿಂಗು ಸಹ ತುಂಬ ಚೆನ್ನಾಗಿ ಬರುತ್ತೆ. ಹೊಲ್ದಿದ್ದಾದಮೇಲೆ ನಾವು ಈ ಥರ ಬಟ್ಟೆ ಕಟ್ ಮಾಡೋದ್ರಿಂದ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಪರ್ಫೆಕ್ಟಾಗಿ ಕಾಣಿಸುತ್ತೆ. ಸೊ ಇದನ್ನು ನೀವು ಬೇಕಾದರೆ ಟುಲಿಪ್ ಟ್ಯಾಸಲ್ ಅಂತಲೂ ಸಹ ನೀವು ಕರ್ಕೋಬೋದು. ಸೊ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದ್ಬಿಟ್ಟು. ಸೊ ಇನ್ನೂ ಇದರಲ್ಲಿ ಬೇಕಾದರೆ ನೀವು ಡಬಲ್ ಕಲರ್ಸ್, ಟ್ರಿಪಲ್ ಕಲರ್ಸ್ ನಿಮ್ಗೆ ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು. ಸೊ ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಸಲ್ಸನ್ನ ಹೇಗೆ ಹೊಲಿಯೋದು ಅಂತಲೂ ಸಹ ನೀವು ನೋಡ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಟ್ಯಾಸಲ್ಸ್ನ ನೀವು ಈ ಥರ ಸ್ಟಿಚ್ ಮಾಡ್ಕೊತಾ ಹೋಗ್ಬೋದು. ಸೊ ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಏನಾದರೂ ಕ್ವಾರೀಸ್ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಕಾಮೆಂಟಲ್ಲಿ ತಿಳಿಸಿ ಇನ್ನೂ ಏನಾದರೂ ಹೇಳ್ಕೊಡ್ಬೇಕು ಅಥವಾ ಇನ್ ಡೀಟೇಲಾಗಿ ಆದರೂ ಬೇಕಂತಂದರೆ ಸೊ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ ಯು.